ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ವಿಭಿನ್ನವಾಗಿರುವಂಥ ಒಂದು ಹೊಸ ರುಚಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಮೊದಲೊಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1/4 ಕಪ್ ಮೊಸರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇಲ್ಲಿ ನಾನು ಹಾಕ್ತಾ ಇರೋದು ಸಕ್ಕರೆ ಹುಡಿ 2 ಸ್ಪೂನ್. ಅಂದ್ರೆ ಈ ಹುಡಿ ಮಾಡಿಯೇ ಹಾಕೋಬೇಕು, ಇಲ್ಲಾಂದ್ರೆ ಮಿಕ್ಸ್ ಆಗಲ್ಲ ಅದು. ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು. ಸ್ವಲ್ಪ ಗಟ್ಟಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ತರ ರೆಡಿ ಮಾಡಬೇಕು. ನೋಡಿ, ಸ್ವಲ್ಪನೂ ನೀರು ಸೇರಿಸದೆ ನಾನಿಲ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇದನ್ನ ಲಟ್ಟಿಸ್ಬೇಕು. ನಿಮ್ಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಹುಡಿ ಕೂಡ ಹಾಕ್ಬಿಟ್ಟು ಇದನ್ನ ಲಟ್ಟಿಸಿದ್ರಾಯ್ತು. ನೋಡಿ, ಈ ರೀತಿ. ಅಂದ್ರೆ ನಾನು ಸ್ವಲ್ಪ ನೀರು ಸ್ವಲ್ಪನೂ ಸೇರಿಸಿಲ್ಲ, 1/4 ಕಪ್ ಮೊಸರು ಮಾತ್ರ ಉಪಯೋಗಿಸಿ ಇದನ್ನ ಮಿಕ್ಸ್ ಮಾಡಿರೋದು. ನೋಡಿ, ಒಳ್ಳೆ ಗಟ್ಟಿಯಾಗಿದೆ. ಇದೇ ರೀತಿ ಬರ್ಬೇಕಂದ್ರೆ ಜಾಸ್ತಿ ಸಾಫ್ಟ್ ಆಗಿರಬಾರ್ದು ಹಿಟ್ಟು. ಜಾಸ್ತಿ ನೀರೆಲ್ಲ ಸೇರಿಸ್ಬಿಟ್ಟು ಹಿಟ್ಟು ಕಲಸ್ಬೇಡಿ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಇನ್ನು ಈ ರೀತಿ ಒಂದು ಗ್ಲಾಸ್ ತಗೊಂಡ್ಬಿಟ್ಟು ಇದರಲ್ಲಿ ಈ ಶೇಪ್ಗೆ ಮಾಡಿದ್ರಾಯ್ತು. ಅಂದ್ರೆ ಈ ರೀತಿ ಮಾಡಿದ್ರೆ ನಮ್ಗೆಲ್ಲ ಕೂಡ ಒಂದೇ ಸೈಜ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡೋದು. ಆಮೇಲೆ ರೌಂಡ್ ಶೇಪ್ ಕೂಡ ಬರುತ್ತೆ. ಒಂದು ಗ್ಲಾಸ್ ಏನು ನಿಮ್ಮ ಬಳಿ ಯಾವ್ದಿದೆಯೋ ಅದ್ರಲ್ಲಿ ಈ ರೀತಿ ಮಾಡ್ಬೋದು. ನೋಡಿ, ಇಷ್ಟು ದಪ್ಪ ಇದೆ. ಬೇಕಿದ್ರೆ ಇನ್ನೂ ತೆಳುವಾಗಿ ಮಾಡ್ಬೋದು. ನೋಡಿ, ಈ ರೀತಿ ಗ್ಲಾಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲ ಆಗಿದೆ. ಇನ್ನು ನೋಡಿ, ಈ ಉಳಿದಿರುವ ಹಿಟ್ಟಲ್ಲಿ ಪುನಃ ಇದನ್ನ ಲಟ್ಟಿಸ್ಬಿಟ್ಟು ಇದೇ ರೀತಿ ಮಾಡ್ಬೋದು. ಮೊದಲೊಂದು ಪುರಿ ತಗೊಳ್ಳಿ. ಅದರ ಮಧ್ಯ ಭಾಗದಲ್ಲಿ ಈ ರೀತಿ ಒಂದು ಮುಚ್ಚಳ ಏನಾದ್ರೂ ಸೆಟ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಇರೋದು ಸಣ್ಣದು. ಇನ್ನು ಸೈಡ್ ಭಾಗದಲ್ಲಿ ನೋಡಿ ಈ ರೀತಿ ಲೈನ್ ಹಾಕ್ಬೇಕು. ನಿಮ್ಗೆ ಎಷ್ಟು ಲೈನ್ ಬೇಕೋ ಆ ರೀತಿ ಮಾಡ್ಬೋದು. ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ಈ ರೀತಿ ಮಾಡಿದ್ರಾಯ್ತು. ನೋಡಿ, ಮಧ್ಯ ಭಾಗ ಮಾತ್ರ ಬಿಟ್ಟಿರ್ಬೇಕು ಈ ರೀತಿ. ಓಕೆ, ಇದೇ ರೀತಿ ಇನ್ನೊಂದು ಕೂಡ ರೆಡಿ ಮಾಡ್ತೀನಿ. ನಮಗೆ ಟೋಟಲ್ ಒಮ್ಮೆ ಮಾಡುವಾಗ 3 ಬೇಕು, ಅದಕ್ಕೋಸ್ಕರ. ನೋಡಿ, ಇದು ರೆಡಿ ಆಗಿದೆ. ಇನ್ನು ನೋಡಿ, ಒಂದು ತೆಗ್ದ್ಬಿಟ್ಟು ಇನ್ನೊಂದು ಅದರ ಮೇಲ್ಗಡೆ ಈ ರೀತಿ ಸೆಟ್ ಮಾಡಬೇಕು. ಅದಕ್ಕೆ ಹೇಳಿರೋದು ಸೈಜ್ ಒಂದೇ ರೀತಿ ಆಗಿರ್ಬೇಕು ಅಂತ. ನೋಡಿ, 3 ಕೂಡ ಈ ರೀತಿ ಇಡ್ತಾ ಇದ್ದೀನಿ, ಒಂದರ ಮೇಲೆ ಒಂದು. ಆಮೇಲೆ ಮಧ್ಯ ಭಾಗದಲ್ಲಿ ಮಾತ್ರ ಪ್ರೆಸ್ ಮಾಡಬೇಕು. ಬೆರಳು ಉಪಯೋಗಿಸಿ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿ ತೂತು ಮಾಡ್ಬೋದು ಬೇಕಿದೆ. ಯಾಕಂದ್ರೆ ಅದು ಫ್ರೈ ಮಾಡುವಾಗ ಬಿಟ್ಟು ಹೋಗ್ಬಾರ್ದು ಅಂತ. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡಿ, ನಮ್ಮ ಈ ಪೂರಿನ ಇದ್ರೊಳಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಹಾಕಿದ ಕೂಡ್ಲೆ ಏನಾದ್ರೂ ನೋಡಿ ಈ ರೀತಿ ಕೋಲು ಉಪಯೋಗಿಸಿ ಮಧ್ಯ ಭಾಗ ಮಾತ್ರ ಪ್ರೆಸ್ ಮಾಡಿ ಹಿಡಿಬೇಕು. ಆವಾಗ ಚೆನ್ನಾಗಿ ಹೂ ಯಾವ ರೀತಿ ಅರಳಿ ಬರುತ್ತೆ ಅದೇ ರೀತಿ ನಾವು ಮಾಡಿರುವಂತ ಪೂರಿ ಎದ್ದು ಬರುತ್ತೆ. ನೋಡಿ, ಮಧ್ಯ ಭಾಗ ಮಾತ್ರ ಅಲ್ಲೇ ಪ್ರೆಸ್ ಆಗ್ಬಿಟ್ಟು ಒಂದಕ್ಕೊಂದು ಅಂಟಿ ನಿಲ್ಲುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ. ಇನ್ನು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನ ಫ್ರೈ ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ಯಾಕಂದ್ರೆ ನಮಗಿದು ಗರಿ ಗರಿಯಾಗಿ ಸಿಗ್ಬೇಕು, ಅದಕ್ಕೋಸ್ಕರ. ನೋಡಿ, ಈ ರೀತಿ 2 ಬದಿ ಕೂಡ ಫ್ರೈ ಮಾಡ್ಕೊಂಡ್ರಾಯ್ತು. ಸೈಡ್ ಎಲ್ಲ ಕರೆಕ್ಟ್ ಬರುತ್ತೆ. ಒಂದು ಹೂವಿನ ಶೇಪ್ ಅಲ್ಲಿರುವಂತ ಒಂದು ಸ್ನ್ಯಾಕ್ ಇವತ್ತು ಮಾಡ್ತಾ ಇರೋದು ನಾವು. ಗೋಧಿ ಹುಡಿಯಲ್ಲಿ ಮಾಡ್ತಾ ಇರೋದು. ನೋಡಿ, 2 ಬದಿ ಕೂಡ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ತರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಮಧ್ಯ ಭಾಗ ಪ್ರೆಸ್ ಆಗಿ ನಿಂತಿದೆ ಕೂಡ. ನೋಡಿ, ನಮ್ಮ ಈ ಹೂವಿನ ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ಇನ್ನು ನಿಮ್ಗೆ ಯಾವ ರೀತಿ ಬೇಕಿದ್ರು ಇದನ್ನ ಗಾರ್ನಿಶ್ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ತೀನಿ. ಚೆರ್ರಿ ಎಲ್ಲ ಮಧ್ಯ ಭಾಗದಲ್ಲಿ ಇಟ್ರೆ ನೋಡೋದಿಕ್ಕೆ ಸೂಪರ್ ಆಗಿರ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಎಲ್ರಿಗೂ, ಮಕ್ಳಿಗಂತೂ ತುಂಬಾ ಇಷ್ಟ ಆಗ್ಬೋದು ಇದನ್ನ ನೋಡುವಾಗ್ಲೇ. ನೋಡಿ, ಈ ರೀತಿ ಇರುತ್ತೆ. ಎಸಳು ನೋಡಿ, ಹೂವಿನ ಎಸಳು ಯಾವ ರೀತಿ ತೆಗಿತೀವಿ ಅದೇ ರೀತಿ ಇದನ್ನ ತೆಗೆದು ನಮಗೆ ತಿನ್ಬೋದು. ಗರಿ ಗರಿಯಾಗಿರುತ್ತೆ. ನೋಡಿ, ಮುಟ್ಟುವಾಗ್ಲೇ ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.